ರಾಜ್ಯ ಬಿಜೆಪಿಯ ಸದ್ಯಕ್ಕಿನ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು. ಯಾವ್ಯಾವ ನಾಯಕರು ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾರ್ಯಾರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಪ್ರತಿನಿತ್ಯವೂ ಕೂಡ ಕಾಣಸಿಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯ ಕುರಿತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ತಂಡ ಈಗ ಸಭೆಯನ್ನ ನಡೆಸಿದೆ. ಸಂಜೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ನಡೆಸುತ್ತೆ. ಸಂಜೆ 7 ಗಂಟೆಗೆ ಸದಾಶಿವನಗರದಲ್ಲಿ ರೆಬಲ್ಸ್ ಟೀಮ್ ಸಭೆಯನ್ನ ನಡೆಸಲಿಕ್ಕಿದೆ. ರಾಜ್ಯಾಧ್ಯಕ್ಷ ಸ್ಪರ್ಧೆ ರೂಪುರೇಷೆಯ ಕುರಿತು ಭಿನ್ನರ ತಂಡ ಚರ್ಚೆಯನ್ನ ಮಾಡುತ್ತೆ. ಹಾಗಿದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದೇ ಇವರ ಗುರಿ. ಈಗಾಗಲೇ ಇವರು 1000 ಸಾರಿ ಈ ವಿಚಾರವನ್ನು ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ನಿನ್ನೆ ಸುಧಾಕರ್ ಇತ್ಯಾದಿ ನಾಯಕರು. ಈಗ ಇದು ಈ ಹಂತವನ್ನ ತಲುಪಿದೆ. ಈಗಾಗಲೇ ಯತ್ನಾಳ್ ಆ್ಯಂಡ್ ಟೀಮ್ ಇವತ್ತು ಸಂಜೆ 7 ಗಂಟೆಗೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಒಂದು ಮೀಟಿಂಗ್ ಅನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಮೀಟಿಂಗ್ನ ಉದ್ದೇಶ ರಾಜ್ಯಾಧ್ಯಕ್ಷ ಸ್ಪರ್ಧೆಯ ರೂಪುರೇಷೆಯ ಕುರಿತು ಚರ್ಚೆ ಮಾಡೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ವಿಜೇಂದ್ರ ಅವರನ್ನ ಶತಾಯಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದೇ ಒಂದು ಉದ್ದೇಶ ಇವರು. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಆಗ್ತಾ ಇದೆ. ಇವರು ಎಷ್ಟರ ಮಟ್ಟಿಗೆ ಯಶಸ್ಸು ಆಗ್ತಾರೆ ಅನ್ನೋದಕ್ಕಿಂತ ಪೂರ್ವದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡ್ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆಯಾ, ಹೇಗೆ ಏನಾಗ್ಬೋದು ಅಂತ? ಫೈನ್ ಸುರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದು, ಸಂಜೆ ಮೀಟಿಂಗ್ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಪಾಟೀಲ್, ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅಂತಕ್ಕಂಥ ಒಂದು ಮಾತು ಏನಿತ್ತು ಅದು ಅಕ್ಷರಶಃ ನಿಜ ಆಗ್ತಾ ಇದೆ. ಆದರೆ ಅದನ್ನ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಹೈಕಮಾಂಡ್ ಆಗ್ತಾ ಇಲ್ಲ ಅಂತಕ್ಕಂಥದ್ದೇ ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯ ಕಾರ್ಯಕರ್ತರ ನೋವು ಆಗಿರ್ತಕ್ಕಂಥದ್ದು. ಈಗಾಗಲೇ ತಮ್ಗೆ ಉತ್ತರ ಹಾಗೆ ಒಂದು ಕಡೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಒಟ್ಟು 2 ಅಂದರೆ ಒಂದು ಕಡೆ ಯತ್ನಾಳ್ ಅವರು, ಮತ್ತೊಂದು ಕಡೆ ವಿಜೇಂದ್ರ ಅವರ ಸ್ಪರ್ಧೆ ಬಹುತೇಕ ಖಚಿತ ಅಂತಕ್ಕಂಥದ್ದು ಈಗಾಗಲೇ ನಮಗಿರುವಂಥ ಮಾಹಿತಿ. ಆದರೆ ಎಲ್ಲೋ ಒಂದು ಕಡೆ ಈ ಚುನಾವಣೆ, ಅಧ್ಯಕ್ಷ ಚುನಾವಣೆ ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಆಗಿರ್ತಕ್ಕಂಥ. ಯಾಕೆಂತಂದರೆ ಎಲ್ಲಿಯೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಅಂದರೆ ಈವರೆಗೂ ಕೂಡ ಆಗಿರುವಂತೆ ಸಹಮತದ ಮೂಲಕ ಆಯ್ಕೆ ಮಾಡುವಂಥದ್ದೇ ಬಿಟ್ಟರೆ ಮತದಾನದ ಮೂಲಕ, ವೋಟಿಂಗ್ ಮೂಲಕ ಆಗುವಂಥ ಪ್ರಕ್ರಿಯೆಯನ್ನು ನಡೆಸಿಲ್ಲ. ಈ ಬಾರಿ ಅದು ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಅಷ್ಟೇ ಕುತೂಹಲ ಆಗಿರ್ತಕ್ಕಂಥದ್ದು. ಈಗ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆಗೆ ಕುರಿತಂತೆ ಯತ್ನಾಳ್ ಟೀಮು ಸೇರಿದಂತೆ ಅಂದರೆ ಯತ್ನಾಳ್ ಟೀಮ್ನ ಬಹುತೇಕ ಮುಖಂಡರುಗಳೇನಿದ್ದಾರೆ ಎಲ್ಲ ಒಂದು ರೀತಿ ಭಿನ್ನರ ಗುಂಪೇನಿದೆ, ಅವರೆಲ್ಲರೂ ಕೂಡ ಇವತ್ತು ಸಂಜೆ ಸದಾಶಿವನಗರದಲ್ಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನು ಸೇರ್ತಾ ಇದ್ದಾರೆ. ಸಭೆ ಸೇರೋ ಮೂಲಕ ಮುಂದಿನ ರಾಜ್ಯಾಧ್ಯಕ್ಷ ಚುನಾವಣೆಗೆ ರೂಪುರೇಷೆಗಳನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಬೇಕು ಮತ್ತು ಹೈಕಮಾಂಡ್ ನಾಯಕರ ಗಮನಕ್ಕೆ ಯಾವ ರೀತಿಯಾಗಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಸೇರ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಜಿಲ್ಲಾಧ್ಯಕ್ಷರ ಚುನಾವಣೆ ಆಯಿತು. 23 ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಆಗಿರ್ತಕ್ಕಂಥದ್ದು. ಈ 23 ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಒಂದಷ್ಟು ವಿರೋಧಗಳು ವ್ಯಕ್ತ ಆಗಿರ್ತಕ್ಕಂಥ. ಉದಾಹರಣೆ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಧಾಕರ್ ಅವರು ಸಂಸದರು ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೀಗ ಯತ್ನಾಳ್ ಟೀಮ್ ಅವರ ಯಾವ ಒಂದು ನಡೆಯನ್ನು ಅನುಸರಿಸುತ್ತಾರೆ ಅಂತಕ್ಕಂಥದ್ದು ಕೂಡ ಕುತೂಹಲ ಮೂಡ್ತಿರ್ತಕ್ಕಂಥ. ಯಾಕೆಂದರೆ ಅವರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದಿದ್ದೆ. ಆದರೆ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರವಾಗಿ ಅವರು ಕೂಡ ಅದೇ ವಿಚಾರವಾಗಿಯೂ ಕೂಡ ಒಂದಷ್ಟು ಪಕ್ಷ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯಾಧ್ಯಕ್ಷರ ಚುನಾವಣೆ ಸನ್ನಿಹಿತ ಆಗ್ತದಂತೆ ರೆಬಲ್ಸ್ ಟೀಮ್, ಮತ್ತೊಂದು ಕಡೆ ವಿಜೇಂದ್ರ ಟೀಮ್ ಎಲ್ಲರೂ ಕೂಡ ಪ್ರೋ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಆದರೆ ಯತ್ನಾಳ್ ಟೀಮ್ ಅವರ ಒಂದಷ್ಟು ಈ ನಡೆ ಏನಿದೆ, ಈ ನಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಇರ್ಸು ಮುರ್ಸನ್ನು ತರಿಸ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಹೈಕಮಾಂಡ್ ಈವರೆಗೂ ಕೂಡ ನೇರ ಸಾರಾಸಗಟಾಗಿ ಎಲ್ಲಿಯೂ ಕೂಡ ತರಾಟೆಗೆ ತೆಗೆದುಕೊಳ್ಳುವಂಥದ್ದು ಆಗಿಲ್ಲ. ಇಷ್ಟೇ ಒಂದು ಕಡೆ ಈಗೇನು ರಾಜ್ಯಾಧ್ಯಕ್ಷ ಚುನಾವಣೆ ಆಗತ್ತೆ ಒಂದು. ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ರಾಜ್ಯ ಬಿಜೆಪಿಯ ಸದ್ಯಕ್ಕಿನ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು. ಯಾವ್ಯಾವ ನಾಯಕರು ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾರ್ಯಾರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಪ್ರತಿನಿತ್ಯವೂ ಕೂಡ ಕಾಣಸಿಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯ ಕುರಿತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ತಂಡ ಈಗ ಸಭೆಯನ್ನ ನಡೆಸಿದೆ.
ಸಂಜೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ನಡೆಸುತ್ತೆ. ಸಂಜೆ 7 ಗಂಟೆಗೆ ಸದಾಶಿವನಗರದಲ್ಲಿ ರೆಬಲ್ಸ್ ಟೀಮ್ ಸಭೆಯನ್ನ ನಡೆಸಲಿಕ್ಕಿದೆ. ರಾಜ್ಯಾಧ್ಯಕ್ಷ ಸ್ಪರ್ಧೆ ರೂಪುರೇಷೆಯ ಕುರಿತು ಭಿನ್ನರ ತಂಡ ಚರ್ಚೆಯನ್ನ ಮಾಡುತ್ತೆ. ಹಾಗಿದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದೇ ಇವರ ಗುರಿ. ಈಗಾಗಲೇ ಇವರು 1000 ಸಾರಿ ಈ ವಿಚಾರವನ್ನು ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ನಿನ್ನೆ ಸುಧಾಕರ್ ಇತ್ಯಾದಿ ನಾಯಕರು. ಈಗ ಇದು ಈ ಹಂತವನ್ನ ತಲುಪಿದೆ. ಈಗಾಗಲೇ ಯತ್ನಾಳ್ ಆ್ಯಂಡ್ ಟೀಮ್ ಇವತ್ತು ಸಂಜೆ 7 ಗಂಟೆಗೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಒಂದು ಮೀಟಿಂಗ್ ಅನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಮೀಟಿಂಗ್ನ ಉದ್ದೇಶ ರಾಜ್ಯಾಧ್ಯಕ್ಷ ಸ್ಪರ್ಧೆಯ ರೂಪುರೇಷೆಯ ಕುರಿತು ಚರ್ಚೆ ಮಾಡೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ವಿಜೇಂದ್ರ ಅವರನ್ನ ಶತಾಯಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದೇ ಒಂದು ಉದ್ದೇಶ ಇವ್ರದ್ದು. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಆಗ್ತಾ ಇದೆ. ಇವರು ಎಷ್ಟರ ಮಟ್ಟಿಗೆ ಯಶಸ್ಸು ಆಗ್ತಾರೆ ಅನ್ನೋದಕ್ಕಿಂತ ಪೂರ್ವದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡ್ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆಯಾ, ಹೇಗೆ ಏನಾಗ್ಬೋದು ಅಂತ? ಫೈನ್ ಸುರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದು, ಸಂಜೆ ಮೀಟಿಂಗ್ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಪಾಟೀಲ್, ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಅಂತಕ್ಕಂಥ ಒಂದು ಮಾತು ಏನಿತ್ತು ಅದು ಅಕ್ಷರಶಃ ನಿಜ ಆಗ್ತಾ ಇದೆ. ಆದರೆ ಅದನ್ನ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಹೈಕಮಾಂಡ್ ಆಗ್ತಾ ಇಲ್ಲ ಅಂತಕ್ಕಂಥದ್ದೇ ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯ ಕಾರ್ಯಕರ್ತರ ನೋವು ಆಗಿರ್ತಕ್ಕಂಥದ್ದು. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಒಂದು ಕಡೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಒಟ್ಟು 2 ಅಂದರೆ ಒಂದು ಕಡೆ ಯತ್ನಾಳ್ ಅವರು, ಮತ್ತೊಂದು ಕಡೆ ವಿಜೇಂದ್ರ ಅವರ ಸ್ಪರ್ಧೆ ಬಹುತೇಕ ಖಚಿತ ಅಂತಕ್ಕಂಥದ್ದು ಈಗಾಗಲೇ ನಮಗಿರುವಂಥ ಮಾಹಿತಿ. ಆದರೆ ಎಲ್ಲೋ ಒಂದು ಕಡೆ ಈ ಚುನಾವಣೆ, ಅಧ್ಯಕ್ಷ ಚುನಾವಣೆ ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಆಗಿರ್ತಕ್ಕಂಥ. ಯಾಕೆಂತಂದರೆ ಎಲ್ಲಿಯೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಅಂದರೆ ಈವರೆಗೂ ಕೂಡ ಆಗಿರುವಂತೆ ಸಹಮತದ ಮೂಲಕ ಆಯ್ಕೆ ಮಾಡುವಂಥದ್ದೇ ಬಿಟ್ಟರೆ ಮತದಾನದ ಮೂಲಕ, ವೋಟಿಂಗ್ ಮೂಲಕ ಆಗುವಂಥ ಪ್ರಕ್ರಿಯೆಯನ್ನು ನಡೆಸಿಲ್ಲ. ಈ ಬಾರಿ ಅದು ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಅಷ್ಟೇ ಕುತೂಹಲ ಆಗಿರ್ತಕ್ಕಂಥದ್ದು. ಈಗ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆಗೆ ಕುರಿತಂತೆ ಯತ್ನಾಳ್ ಟೀಮು ಸೇರಿದಂತೆ ಅಂದರೆ ಯತ್ನಾಳ್ ಟೀಮ್ನ ಬಹುತೇಕ ಮುಖಂಡರುಗಳೇನಿದ್ದಾರೆ ಎಲ್ಲ ಒಂದು ರೀತಿ ಭಿನ್ನರ ಗುಂಪೇನಿದೆ, ಅವರೆಲ್ಲರೂ ಕೂಡ ಇವತ್ತು ಸಂಜೆ ಸದಾಶಿವನಗರದಲ್ಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನು ಸೇರ್ತಾ ಇದ್ದಾರೆ. ಸಭೆ ಸೇರೋ ಮೂಲಕ ಮುಂದಿನ ರಾಜ್ಯಾಧ್ಯಕ್ಷ ಚುನಾವಣೆಗೆ ರೂಪುರೇಷೆಗಳನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಬೇಕು ಮತ್ತು ಹೈಕಮಾಂಡ್ ನಾಯಕರ ಗಮನಕ್ಕೆ ಯಾವ ರೀತಿಯಾಗಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಸೇರ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಜಿಲ್ಲಾಧ್ಯಕ್ಷರ ಚುನಾವಣೆ ಆಯಿತು. 23 ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಆಗಿರ್ತಕ್ಕಂಥದ್ದು. ಈ 23 ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಒಂದಷ್ಟು ವಿರೋಧಗಳು ವ್ಯಕ್ತ ಆಗಿರ್ತಕ್ಕಂಥ. ಉದಾಹರಣೆ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಧಾಕರ್ ಅವರು ಸಂಸದರು ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೀಗ ಯತ್ನಾಳ್ ಟೀಮ್ ಅವರ ಯಾವ ಒಂದು ನಡೆಯನ್ನು ಅನುಸರಿಸುತ್ತಾರೆ ಅಂತಕ್ಕಂಥದ್ದು ಕೂಡ ಕುತೂಹಲ ಮೂಡ್ತಿರ್ತಕ್ಕಂಥ. ಯಾಕೆಂದರೆ ಅವರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದಿದ್ದೆ. ಆದರೆ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರವಾಗಿ ಅವರು ಕೂಡ ಅದೇ ವಿಚಾರವಾಗಿಯೂ ಕೂಡ ಒಂದಷ್ಟು ಪಕ್ಷ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯಾಧ್ಯಕ್ಷರ ಚುನಾವಣೆ ಸನ್ನಿಹಿತ ಆಗ್ತದಂತೆ ರೆಬಲ್ಸ್ ಟೀಮ್, ಮತ್ತೊಂದು ಕಡೆ ವಿಜೇಂದ್ರ ಟೀಮ್ ಎಲ್ಲರೂ ಕೂಡ ಪ್ರೋ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಆದರೆ ಯತ್ನಾಳ್ ಟೀಮ್ ಅವರ ಒಂದಷ್ಟು ಈ ನಡೆ ಏನಿದೆ, ಈ ನಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಇರ್ಸು ಮುರ್ಸನ್ನು ತರಿಸ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಹೈಕಮಾಂಡ್ ಈವರೆಗೂ ಕೂಡ ನೇರ